ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಇವತ್ತು ಕೂಡ ಒಂದು ವರ್ಕಿಂಗ್ ಡೇಯ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೇನೆ. ಜಸ್ಟ್ ನನ್ನ ಮಾರ್ನಿಂಗ್ ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳಿ. ಮತ್ತು ಇವತ್ತಿನ ದಿನ ಸ್ವಲ್ಪ ಸ್ಪೆಷಲ್ ಡೇ. ಯಾಕೆಂತ ಹೇಳಿದರೆ ಇವತ್ತಿನ ದಿನ ನಮಗೆ ಮಳೆ ಬಂದಿತ್ತು. ಈ 2026 ಫಸ್ಟ್ ಮಳೆ ನಮಗೆ ಈ ದಿನ ಬಂದಂಥದ್ದು. ಇಲ್ಲಿ ಲಂಚಿಗೆ ಕೊಡಲಿಕ್ಕಿರುವಂತಹ ಚಿಕನನ್ನು ನಾನು ಏರ್ ಫ್ರೈರಲ್ಲಿ ಹಾಕಿದ್ದೇನೆ. ಸಿಯೋನ್ಗೆ ಕೊಡಲಿಕ್ಕಿರುವಂಥದ್ದು. ನಾನು ಹೀಗೆ ಮ್ಯಾರಿನೇಟ್ ಮಾಡಿ ಬೇರೆ ಬೇರೆ ಜಿಪ್ಲಾಕ್ ಬ್ಯಾಗ್ಸಲ್ಲಿ ಹಾಕಿ ಅದನ್ನು ಅಂದರೆ ರಿಕ್ವೈರ್ಮೆಂಟ್ ಹೇಗಿರುತ್ತೆ ಆ ರೀತಿಯಲ್ಲಿ ಜಿಪ್ಲಾಕ್ ಬ್ಯಾಗ್ಸಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಟಿರ್ತೇನೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಆದರೆ ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡೋದನ್ನು, ವಿಡಿಯೋವನ್ನು ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಒಂದು ಕಾಮೆಂಟ್ ಹಾಕೋದನ್ನು ಮರಿಬೇಡಿ. ಕಾಮೆಂಟ್ ಓದಿದ ಕೂಡಲೇ ನಾನು ನಿಮ್ಮ ಕಾಮೆಂಟನ್ನು ಲೈಕ್ ಮಾಡ್ತೇನೆ. ಹಾಗೆ ನನ್ನ ಚಾನಲಲ್ಲಿ ಬೇರೆ ಬೇರೆ ರೀತಿಯ ವೀಡಿಯೋಸನ್ನು ನಾನು ಹಾಕಿದ್ದೇನೆ. ಮದರ್ಹುಡ್ಗೆ ರಿಲೇಟೆಡ್ ಆಗಿರುವಂಥದ್ದು ಅಥವಾ ಮಕ್ಕಳ ಕೇರ್ ಬಗ್ಗೆ ಆಗಿರ್ಬೋದು ಅಥವಾ ಲೈಫ್ ಸ್ಟೈಲ್ ಬಗ್ಗೆ ಎಲ್ಲದರ ಬಗ್ಗೆ ನಾನು ವೀಡಿಯೋಸನ್ನು ಹಾಕ್ತಾ ಇರ್ತೇನೆ. ಜಸ್ಟ್ ಚೆಕ್ ಮಾಡಿ ನೋಡಿ. ಇಷ್ಟ ಆಗ್ತದೆ ಆದರೆ ಇನ್ನೊಮ್ಮೆ ನನ್ನ ವಿಡಿಯೋ ನೋಡಲಿಕ್ಕಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಆಯಿತಾ? ಇಲ್ಲಿ ನಾನು ಬೆಳಿಗ್ಗೆಯ ಟೀಯನ್ನು ಮಾಡ್ತಾ ಇದ್ದೇನೆ. ನಮಗೆ ಡೈಲಿ ಬೆಳಿಗ್ಗೆ ನಾವು ಟೀಯನ್ನೇ ಕುಡಿಯುವಂಥದ್ದು. ಹೆಚ್ಚಾಗಿ ಎಲ್ಲರೂ ಟೀಯೇ ಕುಡಿತಾರೆ. ಬಟ್ ಮಲೆನಾಡ ಸೈಡ್ ಕಾಫಿಯನ್ನು ಕುಡಿತಾರೆ, ಮಂಗಳೂರು ಸೈಡ್ ಟೀಯನ್ನು ಕುಡಿತಾರೆ. ಇದೇ ಡಿಫ್ರೆನ್ಸ್. ಕೆಲವೊಬ್ಬರು ಟೀ ಇಲ್ಲಿಯವರಾದರೂ ಕೂಡ ಕೆಲವೊಬ್ಬರು ಟೀ ಎಲ್ಲ ಕುಡಿಯೋದಿಲ್ಲ, ಕೆಲವೊಬ್ಬರು ಕಾಫಿಯೇ ಕುಡಿಯೋರಿದ್ದಾರೆ. ನಾನು ನೀರು ದೋಸೆ ಮಾಡಲಿಕ್ಕೆ ಅಂತ ಹೇಳಿ ನಿನ್ನೆ ರಾತ್ರಿಯೇ ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕಿದ್ದೆ. ನೀರು ದೋಸೆ ರೆಸಿಪಿ ಕೇಳ್ತಾ ಇದ್ದೀರ. ನೀರು ದೋಸೆ ರೆಸಿಪಿ ನನಗೆ ಹೇಗೆ ಹೇಳೋದಂತಲೇ ಗೊತ್ತಾಗೋದಿಲ್ಲ. ಏಕೆಂದರೆ ಈ ಸೊಸೈಟಿಯ ಬಿಳಿ ಅಕ್ಕಿ ಸಿಗ್ತದೆ ಅಲ್ಲ, ಅದನ್ನು ನೆನೆಯಲಿಕ್ಕೆ ಹಾಕುವಂಥದ್ದು ನೀರಲ್ಲಿ ರಾತ್ರಿ ಎಷ್ಟು ಬೇಕಷ್ಟು. ಆನಂತರ ಫೈನಾಗಿ ಗ್ರೈಂಡ್ ಮಾಡುವಂಥದ್ದು. ಫೈನಾಗಿ ಗ್ರೈಂಡ್ ಮಾಡಿ ನೀರು ದೋಸೆ ಅಂತ ಹೇಳೋದು ಯಾಕೆ, ಅದು ನೀರಾಗಿ ಇರ್ತದಲ್ಲ, ಹಾಗೆ ತುಂಬ ತೆಳುವೂ ಅಲ್ಲ ತುಂಬ ದಪ್ಪನೂ ಅಲ್ಲ, ಆ ರೀತಿ. ಅಂದರೆ ಇನ್ನೇನು ತೆಳು ಆಗಲಿಕ್ಕೆ ಒಂದು 2% ಅಷ್ಟು ಕಡಿಮೆ ಇದೆ ಅನ್ನುವಾಗ ನೀರು ಹಾಕೋದನ್ನು ನಿಲ್ಲಿಸಬೇಕು. ಅಷ್ಟು ನೀರನ್ನು ಹಾಕಿ, ಅಂದರೆ ಏನಾಗ್ತದೆ ಗೊತ್ತಾ, ಎಲ್ಲ ಕನ್ಸಿಸ್ಟೆನ್ಸಿ ಎಲ್ಲ ಕಾವಲಿಗೆ ಅಡ್ಜಸ್ಟ್ ಆಗೋದಿಲ್ಲ. ಈಗ ಕಬ್ಬಿಣದ ಕಾವಲಿಗೆ ತುಂಬ ತೆಳು ಮಾಡಿದರೆ ಅದು ಅಡ್ಜಸ್ಟ್ ಆಗೋದಿಲ್ಲ, ಅದು ನೀರು ರೀತಿಯಲ್ಲಿ ಆಗಿ ಸ್ಟಿಕ್ ಆಗಿ ಹೋಗ್ತದೆ. ಹಾಗಾಗಿ ಕಬ್ಬಿಣದ ಕಾವಲಿಯಲ್ಲಿ ಮಾಡುವಾಗ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇಡಬೇಕು. ನಾನಿಲ್ಲಿ ಇವಾಗ ಕಬ್ಬಿಣದ ಕಾವಲಿಗೆ ಇದು ಎಂತ ಹೇಳ್ತಾರೆ, ಎಣ್ಣೆಯನ್ನು ಹಚ್ಚಲಿಕ್ಕೆ ಇದನ್ನು ತರಲಿಕ್ಕೆ ಹೋಗ್ತಾ ಇದ್ದೇನೆ. ಬಾಳೆದು ಕಡ್ಡಿ ಇರ್ತದಲ್ಲ ಅದನ್ನು. ಈಗ ವೆದರೇ ಸರಿ ಇಲ್ಲ. ಒಂದು ದಿನ ಮೋಡ ಇರ್ತದೆ, ಒಂದು ದಿನ ಚಳಿ ಇರ್ತದೆ. ಪ್ರಿಡಿಕ್ಟ್ ಮಾಡಲಿಕ್ಕೇ ಆಗೋದಿಲ್ಲ. ಆದರೆ ತುಂಬ ಸೆಕೆ ಉಂಟು, ಸಹಿಸ್ಲಿಕ್ಕೆ ಆಗೋದಿಲ್ಲ. ರಾತ್ರಿ ಸಹ ಮಲಗಲಿಕ್ಕೆ ಆಗೋದಿಲ್ಲ. ನಮ್ಮ ಮನೆಗೆ ಅಂದರೆ ಮನೆ ಹತ್ತಿರ ಮರ ಗಿಡ ಎಂತ ಸಹ ಇಲ್ಲ ಅಲ್ಲ ನೆರಳಿಗೆ, ಹಾಗಾಗಿ ನಮಗೆ ಸೆಕೆ ಜಾಸ್ತಿ. ನಾನಿಲ್ಲಿ ಡಿಸೈನದ ಪಾಸ್ತಾವನ್ನು ಹೇಗೆ ಬಾಯ್ಲ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೇನೆ. 2 ಕಪ್ಪಷ್ಟು ನೀರನ್ನು ನಾನೊಂದು ಕುಕ್ಕರಲ್ಲಿ ತಗೊಂಡಿದ್ದೇನೆ. ಇದಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ಡಿಸೈನೋದ ಡ್ಯೂರಮ್ ವೀಟಿನ ಪಾಸ್ತಾವನ್ನು ಹಾಕಿ ಕೊಡ್ತಾ ಇದ್ದೇನೆ. ನಿಮಗೆ ಇಷ್ಟ ಬರುವ ರಿಕ್ವೈರ್ಮೆಂಟ್ ಹೇಗಿರ್ತದೆ ನಿಮ್ಮದು ಹಾಗೆ ತಗೊಳ್ಬೋದು, ಇಷ್ಟ ಬಂದ ರೀತಿಯಲ್ಲಿ. ಈ ಪಾಸ್ತಾವನ್ನು ಡ್ಯೂರಮ್ ವೀಟಿಂದ ಮಾಡಿದ್ದು. ಇದರಲ್ಲಿ ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗಿರ್ಬೋದು, ಕಲರ್ಸ್, ಪ್ರಿಸರ್ವೇಟಿವ್ಸ್ ಏನೂ ಕೂಡ ಇರೋದಿಲ್ಲ. ಹಾಗೂ 100% ವೆಜಿಟೇರಿಯನ್ ಆಗಿರುವಂತಹ ಪಾಸ್ತಾ. ಇದರಲ್ಲಿ ಕೊಲೆಸ್ಟ್ರಾಲ್ ಆಗಿರ್ಬೋದು, ಟ್ರಾನ್ಸ್ಫ್ಯಾಟ್ ಆಗಿರ್ಬೋದು ಏನೂ ಕೂಡ ಇರೋದಿಲ್ಲ. ಹಾಗಾಗಿ ಎಲ್ಲ ಏಜ್ ಗ್ರೂಪ್ ಅವರಿಗೆ ಕೂಡ ಇದನ್ನು ಯೂಸ್ ಮಾಡ್ಬೋದು. ಮತ್ತು ಡೈಜೆಷನ್ ಕೂಡ ಒಳ್ಳೆಯದಾಗಿ ಆಗ್ತದೆ, ಯಾಕೆಂದರೆ ವೀಟಿಂದ ಮಾಡಿರುವಂಥ ಪಾಸ್ತಾ ಆಗಿರೋದ್ರಿಂದ. ಇದನ್ನು ನಿಮಗೆ ಪರ್ಚೇಸ್ ಮಾಡಲಿಕ್ಕಿದ್ರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಚೆಕ್ ಮಾಡ್ಬೋದು. 2 ವಿಸಿಲ್ ತೆಗೆದ್ರೆ ಆಯ್ತಾಯಿತಾ. ಉಪ್ಪನ್ನು ಹಾಕಿ ಪಾಸ್ತಾ ರೆಡಿಯಾಗಿ ಸಿಗ್ತದೆ ಬಾಯ್ಲ್ ಆಗಿ. ರೆಸಿಪೀಸ್ ನಾನು ಆಲ್ರೆಡಿ ನನ್ನ ಚಾನಲ್ಸಲ್ಲಿ ತುಂಬ ಹಾಕಿದ್ದೇನೆ, ಚೆಕ್ ಮಾಡೋದಾದರೆ ಚೆಕ್ ಮಾಡಿ ನೋಡಿ, ಆಯಿತಾ? ಇಲ್ಲಿ ನಾನು ಒಂದು ಸೈಡಲ್ಲಿ ಕಬ್ಬಿಣದ ಕಾವಲಿಯನ್ನು ಇಟ್ಕೊಂಡಿದ್ದೇನೆ. ಅಂದರೆ ನೀರು ದೋಸೆ ತುಂಬ ಬೇಕಾಗ್ತದೆ, ಒಬ್ಬೊಬ್ಬರಿಗೆ 3-4 ಕೂಡ ತಿನ್ನಲಿಕ್ಕಾಗ್ತದೆ. ಹಾಗಾಗಿ ನಾನು ಟೈಮನ್ನು ಸೇವ್ ಮಾಡಲಿಕ್ಕೋಸ್ಕರ ಆ ರೀತಿಯಲ್ಲಿ ಮಾಡ್ತಾಯಿದ್ದೇನೆ. ಇನ್ನೊಂದು ಕಡೆ ನಾನು ನಾನ್ ಸ್ಟಿಕ್ ಪ್ಯಾನನ್ನು ಇಟ್ಕೊಂಡಿದ್ದೇನೆ. ಅದಕ್ಕೆ ನಾನು ಆಯಿಲಿದ್ದು ಡಿಸ್ಪೆನ್ಸರ್, ನಾನು ಹೇಳಿದೆಲ್ಲ, ನಾನು ಆಯಿಲ್ ಡಿಸ್ಪೆನ್ಸರನ್ನು ಕೂಡ ಸೇಲಿಗೆ ಹಾಕಿದ್ದೇನೆ ಅಂತ ಹೇಳಿ. ಸೊ ಇಲ್ಲಿ ನಾನು ಹೊಸ ಆಯಿಲ್ ಡಿಸ್ಪೆನ್ಸರ್ ಇದು ನನ್ನ ಒಂದು ಆನ್ಲೈನ್ ಸ್ಟೋರಲ್ಲಿ ಆ್ಯಡ್ ಮಾಡಿರುವಂಥದ್ದು. ತುಂಬ ಚೆನ್ನಾಗಿದೆ ಲಿಟ್ರಲಿ. ಯಾಕೆ ಅಂತ ಹೇಳಿದರೆ 500 ml ಅಷ್ಟು ಕೆಪಾಸಿಟಿ ಇದೆ. ಅಂದರೆ ಅರ್ಧ ಲೀಟರ್ ಎಣ್ಣೆ ನಿಮಗೆ ಆಗಾಗ ಎಣ್ಣೆಯನ್ನು ಹಾಕಿ ಕೊಡಬೇಕಂತ ಇಲ್ಲ. ಮತ್ತು ನಿಮಗೆ ಒಗ್ಗರಣೆಗೆಲ್ಲ ಜಾಸ್ತಿ ಎಣ್ಣೆ ಬೇಕಾದರೆ ಅದನ್ನು ಹೀಗೆ ಬಗ್ಗಿಸಿದರೆ ತುಂಬ ದಪ್ಪ ಆಗಿ ಕೂಡ ಬರ್ತದೆ. ಹಾಗೆ ನಿಮಗೆ ಸ್ಪ್ರೇ ಮಾಡಲಿಕ್ಕಿದ್ರೆ ಸ್ಪ್ರೇ ಮೋಡ್ ಕೂಡ ಇದೆ. ಪೋರ್ ಮತ್ತು ಸ್ಪ್ರೇ ಎರಡೂ ಕೂಡ ಮೋಡ್ಸ್ ಇದೆ. ಇದಕ್ಕೆ 279 ರೂಪೀಸ್, ಆಯಿತಾ?
ಯಾರಿಗಾದರೂ ಬೇಕಿದ್ದರೆ ಇಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೇನೆ, ಆ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿದರೆ ಆಯಿತು. ನಿಮಗೆ ಮನೆಗೇ ಹೋಮ್ ಡೆಲಿವರಿ ಇರ್ತದೆ, ಅದು ಕೂಡ ಫ್ರೀ ಇರ್ತದೆ. 279 ರುಪೀಸನ್ನು ಹೇಗೆ ಆರ್ಡರ್ ಮಾಡೋದು ಅಂತ ಕೆಲವರಿಗೆ ಗೊತ್ತಿಲ್ಲ. ಇಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೇನಲ್ಲ ಸ್ಕ್ರೀನ್ ಮೇಲೆ ಅಥವಾ ಡಿಸ್ಕ್ರಿಪ್ಷನಲ್ಲಿ ಇರ್ತದಲ್ಲ, ಆ ವಾಟ್ಸಪ್ ನಂಬರಿಗೆ ನೀವು ಹಾಯ್ ಕಳಿಸಿದರೆ ಆಯಿತು, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಆನಂತರ ನಿಮಗೆ ಯಾವ ಪ್ರಾಡಕ್ಟ್ ಬೇಕೀಗ 279 ರುಪೀಸ್ ಈ ಒಂದು ಆಯಿಲ್ ಡಿಸ್ಪೆನ್ಸರ್ ಜಾರಿಗೆ. ಗ್ಲಾಸ್ ಇದು ತುಂಬ ಚೆನ್ನಾಗಿದೆ, ನಿಮಗೆ ವಾಶ್ ಮಾಡಲಿಕ್ಕೆ, ಬಿಸಿ ನೀರು ಹಾಕಿ ಕ್ಲೀನ್ ಮಾಡಲಿಕ್ಕೆಲ್ಲ ಕೂಡ ಆಗ್ತದೆ. ಬೇಕಾದರೆ ನೀವು ನನ್ನ ಅದೇ ಸೇಮ್ ನಂಬರಿಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮಾಡುವಂಥದ್ದು, ಎಷ್ಟು ಅಮೌಂಟ್ ಇದೆ ಅಷ್ಟು 279 ಆದರೆ 279. ಆನಂತರ ನಿಮ್ಮ ಒಂದು ಪೇಮೆಂಟ್ ಮಾಡಿದಂಥ ಸ್ಕ್ರೀನ್ಶಾಟನ್ನು ನನಗೆ ಕಳಿಸಬೇಕಾಗ್ತದೆ. ಆನಂತರ ನಿಮ್ಮ ಹೆಸರು, ನಿಮ್ಮ ಡೀಟೇಲ್ಡ್ ಅಡ್ರೆಸ್, ಪಿನ್ ಕೋಡ್, ಕಾಂಟ್ಯಾಕ್ಟ್ ನಂಬರ್ ಇಷ್ಟನ್ನು ಕೊಟ್ಟರೆ ಆಯಿತು, ನಾವು ನಿಮಗೆ ಮನೆಗೇ ಕಳಿಸಿಕೊಡ್ತೇವೆ. ಅದೇ ರೀತಿಯಲ್ಲಿ ನಾವು ನಮ್ಮ ಎಲ್ಲ ಪ್ರಾಡಕ್ಟ್ಸ್ ಕೂಡ ನಿಮಗೆ ಫ್ರೀ ಶಿಪ್ಪಿಂಗ್ ಇರ್ತದೆ, ಫ್ರೀ ಡೆಲಿವರಿ ಕೂಡ ಇರ್ತದೆ. ನಿಮಗೆ ಬೇಕಾದರೆ ಈ ವಾಟ್ಸಪ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮಲ್ಲಿ ಕ್ಯಾಶ್ಯೂ ಇದೆ, ಬೇರೆ ಬೇರೆ ಆದಂತಹ ಕ್ಯಾಶ್ಯೂಸ್, ಫ್ಲೇವರ್ಡ್ ಕ್ಯಾಶ್ಯೂಸ್, ಮಕ್ಕಳಿಗೆ ಬೇಕಾದರೆ ಚಾಕ್ಲೇಟ್ ಕ್ಯಾಶ್ಯೂಸ್ ಎಲ್ಲ ಇದೆ. ಕೆಲವು ಮಕ್ಕಳು ನಟ್ಸ್ ಎಲ್ಲ ತಿನ್ನೋದಿಲ್ಲಲ್ಲ, ಹಾಗಾಗಿ ಅವರಿಗೆ ಬೇಕಾದಂತಹ ಕ್ಯಾಶ್ಯೂಸ್ ಎಲ್ಲ ಇದೆ. ಮತ್ತು ನಮ್ಮ ಕ್ಯಾಶ್ಯೂಸ್ ಯಾವುದು ಕೂಡ ಆಯಿಲ್ ಫ್ರೈಡ್ ಅಲ್ಲ, ಹಾಗಾಗಿ ಒಂದೇ 1% ಕೂಡ ಅದಕ್ಕೆ ನಾವು ಆಯಿಲನ್ನು ಹಾಕೋದಿಲ್ಲ, ಝೀರೋ ಆಯಿಲಿಂದ ಮಾಡುವಂಥದ್ದು. ಹಾಗಾಗಿ ಹೆಲ್ತಿಗೆ ತುಂಬಾ ಒಳ್ಳೆಯದು. ಹಾಗೆ ಕ್ಯಾಶ್ಯೂ ಎಲ್ರಿಗೂ ಗೊತ್ತಿರ್ಬೋದು ಎಷ್ಟು ಒಳ್ಳೆಯದು ಅಂತ ಹೇಳಿ. ಹಾಗೆ ನಮ್ಮ ಹತ್ತಿರ ನೈಫ್ ಇದೆ ಆಯಿತಾ, 3 ನೈಫಿನ ಸೆಟ್, ಪ್ರಿಂಟೆಡ್ ನೈಫ್ ಸೆಟ್. ಅದೇ ರೀತಿಯಲ್ಲಿ ಗೋಂದು ಈ ಸಮ್ಮರ್ಸಲ್ಲಿ ಮತ್ತು ಸ್ಪೆಷಲಿ ಈಗ ಉಪವಾಸ ಎಲ್ಲ ಇರುವ ಟೈಮ್ನಲ್ಲಿ ತುಂಬಾ ಒಳ್ಳೆಯದು ಹೆಲ್ತಿಗೆ ಆಗಿರ್ಬೋದು, ನಿಮ್ಮ ಬೋನ್ ಹೆಲ್ತಿಗೆ, ಹೇರ್ ಹೆಲ್ತಿಗೆ, ಸ್ಕಿನ್ನಿಗೆ, ಸ್ಪೆಷಲಿ ಲೇಡೀಸಿಗೆ. ಕೆಲವರಿಗೆ ಗರ್ಭಕೋಶದ ಪ್ರಾಬ್ಲಮ್ ಇರ್ತದೆ, ಕೆಲವರಿಗೆ ಪೀರಿಯಡ್ಸ್ ಇದು ಪ್ರಾಬ್ಲಮ್ ಇರ್ತದೆ, ಯೂರಿನ್ ಇನ್ಫೆಕ್ಷನ್ ಇದು ಪ್ರಾಬ್ಲಮ್, ಗ್ಯಾಸ್ಟ್ರಿಕ್ ಇದು ಪ್ರಾಬ್ಲಮ್, ಹಾಗೆ ಹಲವಾರು ಪ್ರಾಬ್ಲಮ್ಸಿಗೆ ತುಂಬ ಸೊಲ್ಯೂಷನ್ ಇರುವಂತಹ ಅಂದರೆ ಒಂದು ಒಳ್ಳೆ ಮದ್ದಾಯಿತು ಅದು. ಹಾಗಾಗಿ ನಿಮಗೆ ಗೋಂದು ಬೇಕಾದರೆ ಅದು ಕೂಡ ಇದೆ. ಮತ್ತು ಹನಿ ಇದೆ, ನಮ್ಮದೇ ತೋಟದಲ್ಲಿ ಆಗುವಂತಹ ಆರ್ಗ್ಯಾನಿಕ್ ಹನಿ ಇದೆ, ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ಆಯಿಲ್ ಡಿಸ್ಪೆನ್ಸರ್ ಜಾರ್ ಕೂಡ ಇದೆ. ಲಂಚ್ ಬಾಕ್ಸಸ್ ಇದೆ, ಮಕ್ಕಳಿಗೆ ಸ್ಕೂಲಿಗೆ ಕೊಡಲಿಕ್ಕೆ ಆಗುವಂಥದ್ದು, ಸ್ನ್ಯಾಕ್ಸಿಗೆ ಎಲ್ಲ ಕೊಡಲಿಕ್ಕೆ ಆಗುವಂಥದ್ದು. ಸೊ ಯಾರಿಗಾದರೂ ಬೇಕಿದ್ದರೆ ಪರ್ಚೇಸ್ ಮಾಡಿ ಆಯಿತಾ. ನಂಬರನ್ನು ಕೊಟ್ಟಿರ್ತೇನೆ ಸ್ಕ್ರೀನ್ ಮೇಲೆ. ಮತ್ತು ಇನ್ನೊಂದು ರಿಕ್ವೆಸ್ಟ್, ನೀವು ವಾಟ್ಸಪ್ ಮಾಡಿ ಸೇಲ್ಸಿಗೆ ರಿಲೇಟೆಡ್ ಅಲ್ಲದೇ ಇರುವಂಥ ಕ್ವೆಶನ್ಸನ್ನು ಕೇಳ್ತಾ ಇದ್ದಾರೆ. ಕೆಲವೊಂದು ಪರ್ಸ್ನಲ್ ಕ್ವೆಶನ್ಸ್, ಕೆಲವೊಂದು ಅಂದರೆ ನಿಮಗೇನಾದರೂ ಒಪಿನಿಯನ್ಸ್ ಇದ್ದರೆ, ಅಂದರೆ ನಿಮಗೇನಾದರೂ ಒಂದು ವಸ್ತು ತಗೊಳ್ಳಿಕ್ಕಿರ್ತದೆ, ಅದರ ಬಗ್ಗೆ ರಿವ್ಯೂಸ್ ಹೇಳಿ ಅಂತೆಲ್ಲ ಕೇಳೋದು. ನನಗೆ ಅಷ್ಟೆಲ್ಲ ಪುರ್ಸೋತು ನಿಜವಾಗ್ಲೂ ಇಲ್ಲ. ನನ್ನನ್ನು ನೋಡಿದರೆ ನಿಮಗೆ ಅಷ್ಟೆಲ್ಲ ಪುರ್ಸೋತಿದ್ದು ಕೂತ್ಕೊಳ್ಳೋ ಹಾಗೆ ಅನ್ನಿಸ್ತದ. ಹಾಗಾಗಿ ನೀವು ಆ ರೀತಿಯ ಕ್ವೆಶನ್ಸನ್ನು ಕೇಳಲಿಕ್ಕೆ ಹೋಗಬೇಡಿ. ನನಗೆ ಆಚೆ ಇದು ಮೆಸೇಜಿಗೆ ರಿಪ್ಲೈ ಮಾಡಲಿಕ್ಕೆ ಸಹ ಅಲ್ಲ, ಬಿಡಲಿಕ್ಕೆ ಸಹ ಅಲ್ಲ ಅಂತ ಹೇಳಿ ಆಗ್ತದೆ. ನನಗೆ ಅಷ್ಟು ಟೈಮ್ ಸಿಗೋದಿಲ್ಲ, ಯಾಕೆಂದರೆ ನಾನು ಆನ್ಲೈನ್ ಸ್ಟೋರನ್ನು ಮ್ಯಾನೇಜ್ ಮಾಡ್ತೇನೆ, ಮನೆಯನ್ನು ಮ್ಯಾನೇಜ್ ಮಾಡಬೇಕು, ಮಕ್ಕಳು, ನಾವು. ಹಾಗೆ ಈಗ ನಮ್ಮ ಕೇಕ್ಸ್ ಇದೆಲ್ಲ ಪಾಪಪ್ಸನ್ನು ಹಾಕ್ತಾ ಇದ್ದೇವೆ ಆಗಾಗ ನಮ್ಮ ಮಡಂತಿಯರ್ ಕಾಲೇಜ್ ರೋಡಲ್ಲಿ ಎಲ್ಲ. ಹಾಗಾಗಿ ಅದರದ್ದೆಲ್ಲ ಕೆಲಸ ನಾನೇ ಮಾಡುವಂಥದ್ದು, ನಂದೊಬ್ಬಳದೇ ಕೈ ಹೋಗಬೇಕು ಎಲ್ಲದಕ್ಕೆ. ಯಾಕೆಂದರೆ ಈ ಬೇಕಿಂಗ್ ವಿಷಯದಲ್ಲಿ ಅಥವಾ ಬೇರೆ ಯಾವ ಕೆಲಸಕ್ಕೆ ಕೂಡ ಯಾರನ್ನು ನಮಗೆ ಹೈರ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ನಾನಿವಾಗ ಕಷ್ಟ ಆಗ್ತದೆ ಅಂತ ಹೇಳಿ ಪುನಃ ಹೌಸ್ ಹೆಲ್ಪನ್ನು ಹೈರ್ ಮಾಡಿದ್ದೇನೆ. ಯಾಕೆಂದರೆ ಎಲ್ಲದನ್ನು ಮೇಂಟೈನ್ ಮಾಡೋದು ಅಂತ ಹೇಳುವಂಥದ್ದು ತುಂಬ ಕಷ್ಟ. ಅದರ ಮಧ್ಯದಲ್ಲಿ ನಾನು ನಿಮಗೆ ಅದನ್ನೆಲ್ಲ ಹೇಳ್ತಾ ಕೂತ್ಕೊಳ್ಬೇಕಂದ್ರೆ ನನಗೆ ಆಗೋದಿಲ್ಲ. ನಿಮಗೆ ಹಾಗೇನಾದರೂ ವಸ್ತು ತಗೊಳ್ಳಿಕ್ಕಿದ್ರೆ, ಅದರ ರಿವ್ಯೂಸ್ ಬೇಕಿದ್ದರೆ ನೀವು ಯೂಟ್ಯೂಬಲ್ಲಿ, ಗೂಗಲಲ್ಲಿ ಹಾಕಿ ಎಷ್ಟೋ ವೀಡಿಯೋಸ್ ಇರ್ತದೆ. ನಮ್ಮ ಹತ್ರ ಉಪದ್ರ ಕೊಡಬೇಡಿ ಆಯಿತಾ. ನನಗೆ ಮಿಕ್ಸಿ ತಗೊಳ್ಳಿಕ್ಕಿದ್ರೆ, ಮತ್ತು ಕೇಕಿದು ಬೀಟರ್ ತಗೊಳ್ಳಿಕ್ಕಿದ್ರೆ, ಮತ್ತು ಇನ್ನೊಂದು ಎಂಥದ್ದು ಕೇಳಿದರೆ ಯಾರೋ ಒಬ್ಬರು, ನನಗಿವಾಗ ಸರಿ ನೆನಪು ಬರ್ತಿಲ್ಲ, ಎಂಥದ್ದು ಒಂದು ಸಿಲ್ಲಿ, ಅದಕ್ಕೆಲ್ಲ ನನಗೆ ಕೇಳಬೇಡಿ ಪ್ಲೀಸ್. ಅಂದರೆ ಯಾರು ಬೇಜಾರು ಮಾಡಬೇಡಿ. ಈಗ ಕೇಳಿದವರಿಗೆ ನಾನು ಜೋರು ಮಾಡ್ತಾ ಇರುವಂಥದ್ದಲ್ಲ, ಆದರೆ ನನಗೆ ಅಷ್ಟು ಟೈಮ್ ಇಲ್ಲ. ಲಿಟ್ರಲಿ ನಾನು ಸತ್ಯ ಹೇಳುವಂಥದ್ದು. ಯಾಕೆಂದರೆ ಬೆಳಿಗ್ಗೆ ರಾತ್ರಿ ಮಲಗದೇ ಇದ್ದರೂ ಸಹ ಕೆಲಸ ಮಾಡುವಷ್ಟು ಕೆಲಸ ನನಗೆ ಬಾಕಿ ಇರ್ತದೆ. ಆದರೂ ಕೂಡ ಬಾಡಿಗೆ ರೆಸ್ಟ್ ಬೇಕು ಅನ್ನೋ ರೀತಿಯಲ್ಲಿ ಮಲಗುವಂಥದ್ದು. ಹಾಗಾಗಿ ಯಾರು ಆ ರೀತಿ ಕೇಳಬೇಡಿ. ಸೇಲ್ಸ್ ರಿಲೇಟೆಡ್ ಏನಾದರೂ ಇದ್ದರೆ ಕೇಳಿ, ನಾನು ಹಾಗೆ ಮಾಡಿದರೆ ಇನ್ನು ರಿಪ್ಲೈ ಕೂಡ ಮಾಡೋದಿಲ್ಲ ಆಯಿತಾ. ಈಗ ಕೇಳಿದವರು ಪರವಾಗಿಲ್ಲ, ನಿಮಗೆ ಗೊತ್ತಿರಲಿಲ್ಲ, ಕೇಳಿದ್ದೀರಾ, ತೊಂದರೆ ಇಲ್ಲ, ಇನ್ನೂ ಕೇಳಲಿಕ್ಕೆ ಹೋಗಬೇಡಿ. ಹಾಗೆ ಇಲ್ಲಿ ನಾನು ಬ್ರೇಕ್ಫಾಸ್ಟಿದು ಕೆಲಸ ಎಲ್ಲ ಆದ ಕೂಡಲೇ ಬೇಗ ಗ್ಯಾಸ್ ಒಮ್ಮೆ ತಣ್ಣಗಾದ ನಂತರ ಗ್ಯಾಸಿಗೆಲ್ಲ ನೀರು ಹಾಕಿ ಕ್ಲೀನ್ ಮಾಡ್ತಾ ಇದ್ದೇನೆ. ಬಿಸಿ ಇರುವಾಗ ಹಾಕಬಾರ್ದು, ಗ್ಲಾಸ್ ಕ್ರ್ಯಾಕ್ ಬೀಳಲಿಕ್ಕೆ ಚಾನ್ಸಸ್ ಇರ್ತದೆ. ಹಾಗಾಗಿ ತಣ್ಣಗಾದ ನಂತರ ಅದನ್ನೆಲ್ಲ ಕ್ಲೀನ್ ಮಾಡಿ ಇನ್ನು ನೆಕ್ಸ್ಟ್ ಸಿಯೋನಿಗೆ ಕೂಡ ಬ್ರೇಕ್ಫಾಸ್ಟನ್ನು ಕೊಡಬೇಕು, ಡೇಲನಿಗೆ ಕೊಡಬೇಕು. ಮತ್ತು ಇನ್ನು ಸ್ವಲ್ಪ ದಿನ, ಈಗ ಮಗುವಿಗೆ ಎಷ್ಟು ಏಜ್ ಅಂತ ಕೇಳ್ತಾ ಇದ್ದೀರಾ. ನನ್ನ ಮಗುವಿಗೆ ಈ ಮಂತ್ ಅಂದರೆ ಮಾರ್ಚಿನ 15th ಬಂದರೆ ಅವನಿಗೆ 6 months ಆಗ್ತದೆ.
ಮತ್ತು ನಿಮ್ಮಲ್ಲಿ ಯಾರಾದರೂ ಮಂಗಳೂರಿನಿಂದ ವಿಡಿಯೋನ ನೋಡ್ತಾ ಇದ್ದೀರಾ ಆದರೆ ಇವತ್ತು ಡೇಟ್ ಎಷ್ಟು, ಒಂದು ನಿಮಿಷ, ಇವತ್ತು 6th ಅಲ್ವಾ, 6th 7th 8th 3 ದಿನ, ಈ ಒಂದು ಫ್ರೈಡೇ ಸ್ಯಾಟರ್ಡೆ ಸಂಡೇ 3 ದಿನ ಸಿಟಿ ಸೆಂಟರ್ ಮಾಲ್ನ ಗ್ರೌಂಡ್ ಫ್ಲೋರಲ್ಲಿ ನಮ್ಮ ಕಾಜು ವೇದದ ಸ್ಟಾಲ್ ಇರಲಿಕ್ಕಿದೆ. ಆ ಸ್ಟಾಲಲ್ಲಿ ನಿಮಗೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಈ ನಮ್ಮ ಒಂದು ಆಯಿಲ್ ಡಿಸ್ಪೆನ್ಸರ್ ಇದೆ ಅಲ್ವಾ, ಗ್ಲಾಸಿದು ಆಯಿಲ್ ಡಿಸ್ಪೆನ್ಸರ್ ಜಾರ್, ಅದೇ ಆಗ ತೋರಿಸಿದೆ ಅಲ್ವಾ, ಸ್ಪ್ರೇ ಕೂಡ ಮಾಡ್ಬೋದು, ಹೀಗೇ ಹಾಕಲಿಕ್ಕೆ ಕೂಡ ಆಗುವಂಥ ಒಂದು ಆಯಿಲ್ ಡಿಸ್ಪೆನ್ಸರ್ ಜಾರ್ 250 ರುಪೀಸಿಗೆ ನೀವು ಹೋಗಿ ಅಲ್ಲಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು ಆಯಿತಾ. ನಮ್ಮ ಸ್ಟಾಲಿಗೆ ವಿಸಿಟ್ ಮಾಡಿ. ಕ್ಯಾಶ್ಯೂಸ್ ಬೇಕಾದರೆ ಬೇರೆ ಫ್ಲೇವರ್ಡ್ ಕ್ಯಾಶ್ಯೂಸ್ ಎಲ್ಲ ಬೇಕಾದರೆ ನಿಮಗೆ ಕುಕ್ಕಿಂಗಿಗೆ ಅಥವಾ ತಿನ್ನಲಿಕ್ಕೆ ಬೇಕಾಗುವಂಥ ಕ್ಯಾಶ್ಯೂಸ್ ಎಲ್ಲದೂ ಕೂಡ ಅವೈಲೇಬಲ್ ಇರ್ತದೆ. ನಿಮಗೆ ಬೇಕಾದರೆ ಅಲ್ಲಿಂದ ನೀವು ಹೋಗಿ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು. ಹಾಗೆ ನಮ್ಮ ನೈಫ್ ಇದು ಸೆಟ್ ಕೂಡ ಇದೆ. ಮತ್ತು ಗೋಂದ್ ಬೇಕಾದರೂ ಅಲ್ಲಿಂದ ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಮಾಡ್ಬೋದಾಯ್ತಾ. ನಿಮಗೆ ಯಾವುದಕ್ಕೆ ಕೂಡ ಅಂದರೆ ಶಿಪ್ಪಿಂಗಿಗೆಲ್ಲ ವೆಯ್ಟ್ ಮಾಡಬೇಕಂತ ಇಲ್ಲ. ಸಿಟಿ ಸೆಂಟರ್ ಮಾಲಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಹಂಪನಕಟ್ಟ ಗೊತ್ತಲ್ವ, ಸೊ ಅಲ್ಲಿ ಇರುವಂಥದ್ದು. ಹೋಗಿ ವಿಸಿಟ್ ಮಾಡಿ ಸ್ಟಾಲಿಗೆ. ನಿಮಗೇನಾದರೂ ಪರ್ಚೇಸ್ ಮಾಡಲಿಕ್ಕಿದೆ ಪರ್ಚೇಸ್ ಮಾಡಿ. ಹಾಗೆ ಲಂಚ್ ಬಾಕ್ಸಸ್ ಕೂಡ ಅವೈಲೇಬಲ್ ಇದೆ, ಹೋಗ್ಲಿಕ್ಕಿರೋರು ವಿಸಿಟ್ ಮಾಡಿ ಆಯಿತಾ. ವಿಮೆನ್ಸ್ ಡೇ ಲೆಕ್ಕದಲ್ಲಿ ಅವರು ಒಂದು ಹೀಗೆ ಸೇಲ್ಸನ್ನು ಇಟ್ಟಿರುವಂಥದ್ದು, ಅಂದರೆ ಒಂದು ಏನು ಹೇಳ್ತಾರೆ ಈಗ ಸ್ಟಾಲೆಲ್ಲ ಹಾಕ್ಲಿಕ್ಕೆ ಇರ್ತದಲ್ಲ ಹಾಗೆ, ಅದರಲ್ಲಿ ನಮ್ಮ ಕಾಜು ವೇದದ ಸ್ಟಾಲ್ ಕೂಡ ಇದೆ. ಸಿಯೋನಿಗೆ ನೀರ್ದೋಸೆಗೆ ನಾನು ಹನಿಯನ್ನು ಕೊಟ್ಟಿದ್ದೆ. ಆ ಹನಿ ಉಳಿದಿದ್ದನ್ನು ಇವನಿಗೆ ಕೊಟ್ಟೆ, ಯಾಕಂದರೆ ಇವನು ಎಕ್ಸ್ಟ್ರಾ ಒಂದು ದೋಸೆ ಬೇಕು ಅಂತ ಹೇಳಿ ಕೇಳಿದ ಹಾಗೆ ಇವನಿಗೆ ಕೊಟ್ಟೆ. ಅವನ ಹನಿಯನ್ನು ಹಾಗೆಯೇ ಕುಡಿತಾ ಇದ್ದಾನೆ. ನನ್ನಿಬ್ಬರು ಮಕ್ಕಳಿಗೆ ಕೂಡ ಹನಿ ಅಂದರೆ ತುಂಬ ಇಷ್ಟ. ಟೇಲನಿಗೆ ಕೂಡ ಹನಿ ಅಂದರೆ ತುಂಬ ಇಷ್ಟ. ಎಂಥದ್ರ ಜೊತೆಗೆ ಬೇಕಾದರೂ ಹಾಕಿ ತಿಂತಾನೆ. ಮತ್ತು ನನಗೆ ಕೊಡಲಿಕ್ಕೆ ನಾನು ಇನ್ನೊಂದು ಯೋಚನೆ ಮಾಡಬೇಕಂತ ಇಲ್ಲ, ಯಾಕೆಂದರೆ ಆಬ್ವಿಯಸ್ಲಿ ನಾನು ಹೊರಗಡೆಯಿಂದ ತಂದಿದ್ದರೆ ನಾನು ಯೋಚನೆ ಮಾಡ್ತಾಯಿದ್ದೆ ಕೊಡಬೇಕಾ, ಇದರಲ್ಲಿ ಏನಿರ್ಬೋದಾ ಏನು ಅಂತ ಹೇಳಿ. ನಮಗೆ ಒಂದು ಪ್ಯಾರನಾಯ್ಡ್ ಆಗ್ತೇವೆ ಅಲ್ವ ನಾವು ತಾಯಂದಿರು. ಬಟ್ ಈಗ ನಮ್ಮದೇ ಹನಿ ಇರುವಾಗ ನಮಗೆ ಟೆನ್ಷನ್ ಇಲ್ಲ, ಯಾಕೆಂದರೆ ಕ್ಲೀನಾಗಿರ್ತದೆ. ಹಾಗೂ ಯಾವುದೇ ಒಂದು ಏನು ಕೂಡ ಪ್ರಿಸರ್ವೇಟಿವ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಅಡಲ್ಟ್ರೆಂಟ್ಸ್ ಅದರಲ್ಲಿ ಇರೋದಿಲ್ಲ ಅಂತ ಗೊತ್ತು. ಹಾಗಾಗಿ ನ್ಯಾಚುರಲ್ ಹನಿ ಆಗಿರೋದ್ರಿಂದ ಎಷ್ಟು ಬೇಕಾದರೂ ಅವರಿಗೆ ನಾವು ಕೊಡ್ತೇವೆ. ತಿಂತಾ ಇರ್ತಾರೆ, ಕುಡಿತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ, ಮೈಗೆಲ್ಲ ಉಜ್ಜುತ್ತಾ ಇರ್ತಾರೆ. ಹಾಗೆ ನಾನು ಕ್ಯಾಮ್ರಾವನ್ನು ಹಾಗೆ ಬಿಟ್ಟು ಹೋಗಿದ್ದೆಲ್ಲ ನೋಡಿ, ಇಲ್ಲಿ ರಿಯಲ್ ಟ್ಯಾಲೆಂಟ್ ಇಲ್ಲಿ ಗೊತ್ತಾಗ್ತದೆ, ಇಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸಿಯೋನ್ ಅಲ್ಲಿಂದ ಎದ್ದು ಬಂದಿದ್ದಾನೆ. ಅವರಿಗೆ ಈ ರೀತಿಯಲ್ಲಿ ಕ್ಯಾಮ್ರಾ ಸ್ಟ್ಯಾಂಡ್ ಇಟ್ಟರೆ ತುಂಬ ಖುಷಿ ಆಗುವಂಥದ್ದು, ಅವನಿಗೇನೆ ವೀಡಿಯೋ ಮಾಡಲಿಕ್ಕೆ ಎಲ್ಲ. ಅಂದರೆ ನಾವು ವೀಡಿಯೋ ಮಾಡೋದನ್ನು ನೋಡಿರ್ತಾರಲ್ಲ ಮಕ್ಕಳು, ಹಾಗಾಗಿ ಬಂದು ನೋಡಿ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾನೆ. ಈ ಸಿಯೋನ್ ಅವರಿಗೆ March 12th 28th ಎಕ್ಸಾಮ್ ಉಂಟು. ಎಂಥ ಎಕ್ಸಾಮೋ ಗೊತ್ತಿಲ್ಲ, ಅಷ್ಟು ಉದ್ದದ್ದು. ಆದರೆ ಅಷ್ಟು ದಿನ ಉಂಟಲ್ಲ, ನಂದು ತಲೆ ಹಾಳಾಗಲಿಕ್ಕಿದೆ. ಯಾಕೆಂದರೆ ಅವನಿಗೆ ಓದಲಿಕ್ಕೆ ಕೂತ್ಕೊಳ್ಳಿಸಿದ್ರೇ ನನಗೆ ಬೆಚ್ಚಾಗಲಿಕ್ಕೆ ಸ್ಟಾರ್ಟ್ ಆಗೋದು. ಅವನಿಗೆ ಏನು ಸಹ ನೆನಪಿಲ್ಲ. ಈ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಂತೆಲ್ಲ ಹೇಳಿ ಡ್ಯಾನ್ಸ್ ಎಲ್ಲ ಇತ್ತಲ್ಲ, ಹಾಗಾಗಿ ಅವರು ಪ್ರಾಕ್ಟೀಸ್ ಅದು ಇದು ಅಂತಾನೆ ಅದರಲ್ಲೇ ಇದ್ದರು ಮಕ್ಕಳು. ಹಾಗಾಗಿ ಮಕ್ಕಳಿಗೆ ಟೆನ್ಷನ್ ಇಲ್ಲಲ್ಲ, ಅವನಿಗೆ ಸ್ಪೆಷಲಿ ಅವನಿಗೆ ಮೊದಲೇ ಸ್ಕೂಲಿಗೆ ಹೋಗಲಿಕ್ಕೆ ಬೇಡ. ಹಾಗಾಗಿ ಅವನಿಗೆ ಬೇಜಾರಾಗುವಂಥದ್ದು, ನಾನು ಕಲಿಸುವಾಗಲೇ ಬೇಜಾರಾಗುವಂಥದ್ದು. ಅವನಿಗೆ ಸರಿ ಈ ಸರ ನೆನಪಿಲ್ಲ. ಈಗ ತುಂಬ ಕಷ್ಟ ಆಗಲಿಕ್ಕಿದೆ ಅವನಿಗೆ ಕಲಿಸಲಿಕ್ಕೆ ನನಗೆ. ಇಲ್ಲಿ ನಾನು ಮಗುವಿಗೆ ಕೆಲವೊಮ್ಮೆ ನನಗೆ ಇವಾಗ ಮರ್ತೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ಯಾವಾಗ ನೆನಪಾಗ್ತದೆ ಆಗರಪ್ಪ ವಿಟಮಿನ್ D3 ಹಾಕಿ ಬಿಡುವಂಥದ್ದು. 1 ವರ್ಷದವರೆಗೆ ಮಕ್ಕಳಿಗೆ ನೀವು ವಿಟಮಿನ್ D3 1 ml per day ಕೊಡಲೇಬೇಕು ಕಂಪಲ್ಸರಿಯಾಗಿ. ಕೆಲವರಿಗೆ ಇನ್ನೂ ಕೂಡ ಡೌಟ್ ಉಂಟು ಇದರ ಡೋಸೇಜ್. ಅಂದರೆ 800 ಇಂಟರ್ನ್ಯಾಷನಲ್ ಯೂನಿಟ್ಸ್ IUI ಅಂತೆಲ್ಲ ಇರ್ತದೆ ಅಲ್ವಾ, ಆ ರೀತಿಯಲ್ಲಿದ್ದರೆ 800 ಇದ್ದರೆ ನಿಮಗೆ 0.5 ml ಕೊಡಲಿಕ್ಕೆ, 400 IUI ಅಂತ ಹೇಳಿ ಇದೆ ಅದರ ಬಾಟಲ್ ಮೇಲೆ 1 ml ಕೊಡಲಿಕ್ಕೆ ಆಯಿತಾ. ಅಷ್ಟು ಡೋಸೇಜನ್ನು ನೀವು ಕೊಡಲೇಬೇಕು ಕಂಪಲ್ಸರಿ, ಇದು ಎಲ್ಲ ಮಕ್ಕಳಿಗೆ ಕೂಡ. ಹಾಗೆ ನಿಮಗೇನಾದರೂ ಮಕ್ಕಳಿಗೆ ಹುಷಾರಿಲ್ಲ ಆದರೆ ಮಾತ್ರ ಡಾಕ್ಟರ್ ಹೇಳ್ತಾರೆ ಕೊಡಬೇಡ ಅಂತ. ಇಲ್ಲಿ ನೋಡಿ ಗ್ರ್ಯಾಬ್ ಮಾಡಲಿಕ್ಕೆ ಹೋಗಿ ಮಕ್ಕಳದ್ದು ಸ್ಪೀಡ್ ಎಷ್ಟು ಹೇಗಿದೆ ಅಂತ ಹೇಳಿ. ಮತ್ತು ಮಕ್ಕಳು ಹಿಡ್ಕೊಳ್ಳೋದು ಸಹ ಗಟ್ಟಿಯಲ್ಲಿ, ಎಲ್ಲಿ ಆದರೂ ಅವನು ಮುಖಕ್ಕೆ ಬಿದ್ದಿದ್ದರೆ ಅಂತ ನನಗೆ ಒಮ್ಮೆಲೆ ಶಾಕ್ ಆಯಿತು. ಅವನು ಅಂದರೆ ಗ್ರ್ಯಾಬ್ ಮಾಡಲಿಕ್ಕೆ ಬರುವಾಗ ಆ ಫೋರ್ಸಲ್ಲಿ ಅದು ಹಾರಿ ಹೋದಂಥದ್ದು. ಇವನು ಕೂಡ ಬೆಡ್ಡಲ್ಲಿ ಮುಂದೆ ಹೋಗ್ತಾನೆ. ಬೆಡ್ಡಲ್ಲಿ ಮುಂದೆ ಹೋಗಲಿಕ್ಕೆ ಅವನು 4 ತಿಂಗಳಿರುವಾಗಿಂದ 4.5 ತಿಂಗಳಿಗೆ ಸ್ಟಾರ್ಟ್ ಮಾಡಿದ್ದ ಮುಂದೆ ಹೋಗಲಿಕ್ಕೆ. 5 ತಿಂಗಳೆಲ್ಲ ಆಗುವಾಗ ಅವನು ಹೀಗೆ ಮುಖ ಉಜ್ಜಿಕೊಂಡು, ಅಂದರೆ ಕೈ ತೆಗಿಲಿಕ್ಕೆ ಗೊತ್ತಾಗೋದಿಲ್ಲ, ಮುಖ ಉಜ್ಜಿ ಹೋಗ್ತಾ ಇದ್ದ ಬೆಡ್ಡಲ್ಲಿ ಮಾತ್ರ. ಕೆಳಗೆ ಇಟ್ಟರೆ ಹೋಗೋದಿಲ್ಲ, ಅಂದರೆ ಕೆಳಗಿಟ್ಟರೆ ಹೋಗಲಿಕ್ಕೆ ಅವನಿಗೆ ಕೆಳಗಿಡೋದೇ ನಾವು ಅಪರೂಪಕ್ಕೆ, ಸ್ವಲ್ಪ ಹೊತ್ತಿಗೆ ಕೆಳಗಿಟ್ಟರೆ ಡೇಲನ್ ಬಿಡೋದಿಲ್ಲ ಅವನನ್ನು. ಹಾಗಾಗಿ ನಾವು ಅವನು ಡೇಲನ್ ಮಲಗಿದ ಟೈಮ್ನಲ್ಲಿ ಮಾತ್ರ ಮಗುವನ್ನು ಕೆಳಗೆ ಇಡುವಂಥದ್ದು. ಇವತ್ತು ಸಿಯೋನ್ ನನಗೆ ಬಾಯಿ ಹೇಳಲಿಕ್ಕೆ ಬಂದಿದ್ದಾನೆ. ಇಲ್ಲಿ ನಾನು ಫೀಡ್ ಕೊಡ್ತಾ ಇದ್ದೆ ಮಗುವಿಗೆ, ಹಾಗೆ ಬಂದು ಬಾಯಿ ಹೇಳಿ ಇನ್ನೂ ಹೋಗುವಂಥದ್ದು ಸ್ಕೂಲಿಗೆ.
ಕೆಲವೊಂದು ದಿನ ಅಷ್ಟು ಹಠ ಮಾಡೋದಿಲ್ಲ, ಬಟ್ ಈ ಸಂಡೇ ಬಂದರೆ ಮತ್ತೆ ಮುಗೀತು. ಸ್ಯಾಟರ್ಡೇ ಈಗ ಮಧ್ಯಾಹ್ನವರೆಗೆನ, ಈಗ ಸ್ಯಾಟರ್ಡೇ ಮಧ್ಯಾಹ್ನ ಬಂದು ಮಧ್ಯಾಹ್ನದಿಂದ ಸಂಜೆವರೆಗೆ, ಪುನಃ ಸಂಡೇ ರಜೆ. ಮಂಡೇ ಎದ್ದೊಳ್ಳಿಕ್ಕೆ ಕೇಳೋದಿಲ್ಲ, ಅವನು ಎತ್ತಿಕೊಂಡೇ ಹೋಗುವಂಥದ್ದು ಬ್ರಷ್ಷಿಗೆ ಸಹ. ಈಗ ನಮಗೆ ತುಂಬ ಬಿಸಿಲು ಇಲ್ಲಿ ಸಿಟ್ಔಟಲ್ಲಿ ಎಲ್ಲ, ಹಾಗಾಗಿ ಹಸ್ಬೆಂಡ್ ಇಲ್ಲಿ ಈ ಗ್ರೀನ್ ಶೇಡ್ ನೆಟ್ ಬರ್ತದೆ ಅಲ್ವ, ಅದನ್ನು ಸ್ಟಿಚ್ಚೆಲ್ಲ ಮಾಡಿಸಿ ತಂದು ಹಾಕಿದ್ದಾರೆ. ಆದರೂ ಕೂಡ ತುಂಬ ಸೆಕೆ ಇದೆ ಆಯಿತಾ, ಸಹಿಸಲಿಕ್ಕೇ ಆಗೋದಿಲ್ಲ, ಅಷ್ಟು ಸೆಕೆ ಉಂಟು. ಇನ್ನೂ 2 ತಿಂಗಳು ಉಂಟಲ್ಲ ಅಂತ ಹೇಳಿ ನಾನು ಅಂದ್ಕೊಳ್ಳುವಂಥದ್ದು. ನಾನು ವೆಜಿಟೇಬಲ್ಸನ್ನು ಕಟ್ ಮಾಡ್ತಾ ಇದ್ದೆ, ಮಗು ಅಳ್ತಾ ಇದ್ದ ಅಂತ ಹೇಳಿ ಅವನನ್ನು ಮಲಗಿಸಿ ಬಂದೆ. ಬಟ್ ನನಗೆ ಅಲ್ಲಿ ಅವನನ್ನು ಬಿಟ್ಟು ಬರಲಿಕ್ಕೆ ಸಮಾಧಾನವೇ ಇಲ್ಲ. ಚಿಕ್ಕದನ್ನು ಇವನು ತೊಟ್ಟಿಲನ್ನು ದೂಡೋದು ಮತ್ತು ಅವನ ಟಾಯ್ಸನ್ನೆಲ್ಲ ತಂದು ಅವನ ಮೈ ಮೇಲೆಲ್ಲ ಹಾಕೋದು ಮಾಡ್ತಾನಲ್ಲ, ಹಾಗಾಗಿ ಅವನನ್ನು ನನ್ನ ಹತ್ತಿರನೇ ತಂದಿಟ್ಕೊಂಡಿದ್ದೇನೆ. ಅವನು ಅಂದರೆ ಎಬ್ಬಿಸ್ತಾನೆ, ಹೇಗಿದ್ದರೂ ಕೂಡ ಮಲಗಿದ ಮಗುವನ್ನು ಎಬ್ಬಿಸ್ತಾನೆ. ಹಾಗೆ ಎಬ್ಬಿಸಿದ್ದಕ್ಕೆ ನಾನು ವೆಜಿಟೇಬಲ್ ಚಾಪ್ ಮಾಡುವಾಗ ಅಲ್ಲಿಯೇ ತಂದಿಟ್ಕೊಂಡಿದ್ದೇನೆ. ಅವನಿಗೆ ಇಷ್ಟ ಬಂದ ರೀತಿಯಲ್ಲಿ ದೂಡುವಂಥದ್ದು ತೊಟ್ಟಿಲ. ನಿಮಗೆ ಬೇಕಾದರೆ ಈಗ ನೋಡಿ, ನಾನು ಕಾಲನ್ನು ತೊಟ್ಟಿಲ ಮೇಲೇ ಇಟ್ಟಿದ್ದೇನೆ. ಯಾಕೆ ಅಂತ ಹೇಳಿದರೆ ತೊಟ್ಟಿಲು ದೂಡುವಾಗ ಅದು ಪಲ್ಟಿ ಆಗುವಂಥ ಚಾನ್ಸ್ ಇರ್ತದೆ, ಹಾಗಾಗಿ ನಾನು ಕಾಲಿಟ್ಕೊಂಡೆ ನನ್ನ ಕೆಲಸವನ್ನು ಮಾಡ್ತಾಯಿದ್ದೆ. ಮತ್ತು ತುಂಬ ಮಂದಿ ತೊಟ್ಟಿಲು ಎಲ್ಲಿ ತಗೊಂಡಿದ್ದೀರಾ ಹೇಳಿ, ಲಿಂಕ್ ಕೊಡಿ ಅಂತ ಕೇಳ್ತಾ ಇದ್ದೀರಾ. ಈ ತೊಟ್ಟಿಲು ಆಲ್ಮೋಸ್ಟ್ 23 to 24 ಇಯರ್ಸ್ ಹಳೆಯದು. ನಮ್ಮ ಒಂದು ಫ್ರೆಂಡ್ ಇದೆ, ಅಂದರೆ ಫ್ರೆಂಡ್ ಅಂತ ಹೇಳಿ ನಮ್ಮ ಎಂಪ್ಲಾಯಿ ಅಂತ ಹೇಳ್ತೇನೆ ಅಲ್ವಾ ನಾನು ಅವರು ಟ್ವಿನ್ಸ್ ಆಯಿತಾ, ಅವರ ಮನೆಯ ಒಂದು ತೊಟ್ಟಿಲಿದು, ಅವರು ಮಲಗಿದಂಥ ತೊಟ್ಟಿಲು. ಹಾಗೆ 23 ಇಯರ್ಸ್ ನಮ್ಮ ಫ್ರೆಂಡಿದ್ದು ಮನೆಯಿಂದ ತಂದಂಥದ್ದು. ಹಾಗೆ ಅವರು ಮಲಗಿದಂಥ ತೊಟ್ಟಿಲು ಪೇಂಟೆಲ್ಲ ಮಾಡಿ ಚೆಂದ ಮೇಂಟೈನ್ ಮಾಡಿದ್ರು, ಹಾಗಾಗಿ ಇಷ್ಟು ವರ್ಷ ಬಂದಿದೆ. ಮಕ್ಕಳು ಹೀಗೆ ಗಿಗಲ್ ಮಾಡಿ ನಗಾಡೋದು ನೋಡುವಾಗ ಖುಷಿಯಾಗುವಂಥದ್ದಲ್ಲ, ಹಲ್ಲಿಲ್ಲದ ಬಾಯಲ್ಲಿ ನಗಾಡೋದು ನೋಡುವಾಗಲೇ ಖುಷಿಯಾಗೋದು. ಇನ್ನೊಬ್ಬ ಬಂದಿದ್ದಾನೆ, ಯಾಕೆ ಅಂತೇಳಿ ಈಗ ಗೊತ್ತಾಗ್ತದೆ ನೋಡಿ. ಬಂದು ಅಂದರೆ ಸ್ವಲ್ಪ ಜಲಸಿ, ಅವನ ಹತ್ರ ಮಾತಾಡುವಾಗ ನೋಡಿ ಇಲ್ಲಿ ಕೈಯಲ್ಲಿ ಹೋಗ್ತಾ ಉಂಟು ನೋಡಿ. ಅವನು ಇನ್ನೂ ಕೂಡ ಬಿಡಲಿಲ್ಲ. ನನಗೆ ಮೊನ್ನೆ ಒಂದು ಕಾಮೆಂಟಲ್ಲಿ ಕೇಳಿದ್ರ, ಇದು ಹಾಲು ಬಿಡಿಸ್ಲಿಕ್ಕೆ ನೀವು ಏನು ಮಾಡಿದ್ರ ಅಂತ. ನಾನು ಮಾಡದೇ ಇರೋದು ಏನೂ ಇಲ್ಲ ಆಯಿತಾ. ನೀವೊಂದು 8 ಮಂತ್ಸ್ ಹಿಂದಿನ ವೀಡಿಯೋಸನ್ನು ತೆಗೆದು ನೋಡಿದರೆ ನಂದು ನಿಮಗೆ ಗೊತ್ತಾಗ್ತದೆ. ಅದರಲ್ಲಿ ಆ ವಿಡಿಯೋದ ಕೆಳಗೆ ನಿಮಗೆ ಎಷ್ಟು ಬೇಕಷ್ಟು ಕಾಮೆಂಟ್ಸ್ ಸಿಗ್ತದೆ ಹಾಲು ಬಿಡಿಸಲಿಕ್ಕೆ. ನನಗಂತೂ ತುಂಬ ಕಷ್ಟ ಆಯಿತು, ಆದರೆ ಈಗಲೂ ಕುಡಿತಾನೆ ಬಂದು ಕೊಡ್ತೇನೆ ನಾನು. ಅಂದರೆ ಜಾಸ್ತಿ ಕುಡಿಯೋದಿಲ್ಲ ಅವನಿಗೀಗ, ಅಂದರೆ ಅದು ಗೊತ್ತಾಗೋದಿಲ್ಲ ಹೇಗೆ ಕುಡಿಯೋದು ಅಂತ ಹೇಳಿ. ಜಸ್ಟ್ ಸ್ವಲ್ಪ ಕುಡಿದು ಬಿಡ್ತಾನೆ. ಅವನಿಗೆ ಟೇಸ್ಟ್ ಸಹ ಇಷ್ಟ ಆಗೋದಿಲ್ಲ, ಮತ್ತು ಮಕ್ಕಳು ಆ ಒಂದು ಫ್ಲೋ ಬಿಟ್ಟ ನಂತರ ಅವರಿಗೆ ಹೇಗೆ ಕುಡಿಯೋದು ಅಂತ ಹೇಳಿ ಅವರಿಗೆ ಗೊತ್ತಾಗೋದಿಲ್ಲ. ಅದು ಅಂದರೆ ಅವರಿಗೆ ಕಷ್ಟ ಆಗ್ತದೆ ಎಳೆದು ಕುಡಿಲಿಕ್ಕೆ. ಹಾಗಾಗಿ ಸ್ವಲ್ಪ ಕುಡಿದು, ಅಂದರೆ ಅವನು ಕುಡಿಯುವಾಗ ಅವನಿಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ, ಅದು ನಂದಲ್ಲ ಅಂತ ಹೇಳಿ ಅವನಿಗೊಂದು ಒಬ್ಸೆಷನ್. ಹಾಗಾಗಿ ಬಂದು ಸ್ವಲ್ಪ ಕುಡಿದು ಟೇಸ್ಟ್ ಮಾಡಿ ಸೀದಾ ಹೋಗ್ತಾನೆ. ಟೇಸ್ಟ್ ಇಷ್ಟ ಇಲ್ಲ ಆದರೆ ನಾನು ಕೊಡ್ತೇನೆ. ಯಾಕೆಂತ ಹೇಳಿದರೆ ತುಂಬ ಅವನಿಗೆ ನಾನು ಕುಡಿಬೇಡ ಹಾಗೆ ಹೀಗೆ ಅಂತ ಹೇಳಿದರೆ ಸಹ ಅವನಿಗೆ ಕೋಪ ಬರ್ತದೆ, ಮಗುವಿಗೇನಾದರೂ ಮಾಡ್ತಾನೆ ಅವನು. ಹಾಗಾಗಿ ಬೇಡ, ಇಬ್ಬರು ಶೇರಿಂಗ್ ಇಸ್ ಕೇರಿಂಗ್ ಮಾಡಲಿ. ಬೇಕಾದಷ್ಟು ಅವನಿಗೆ ಬೇಕಾದರೆ ಅವನು ಸಹ ಕುಡಿಲಿ. ಯಾಕೆಂದರೆ ಹಾಲು ಎಷ್ಟು ಬೇಕಾದರೂ ಇರುವಾಗ ಕೊಡಲಿಕ್ಕೆ ಏನಲ್ವ, ಹಾಲು ಕೊಟ್ಟಷ್ಟು ಜಾಸ್ತಿ ಆಗೋದು ಬಿಟ್ಟು ಕಡಿಮೆ ಆಗೋದಿಲ್ಲ. ಹಾಗಾಗಿ ಅವನಿಗೆ ಸಹ ಕೊಡ್ತೇನೆ. ಹಾಗಾಗಿ ನನ್ನ ಹತ್ರ ನೀವು ಕೇಳಬೇಡಿ, ಏನಾದರೂ ಒಂದು ಐಡಿಯಾ ಇದ್ದರೆ ಹೇಳಿ ಅಂತ ಹೇಳಿ. ನಾನು ತುಂಬ ಐಡಿಯಾಸನ್ನು ಮಾಡಿದ್ದೇನೆ, ಅದರಲ್ಲಿ ನಿಮಗೆ ವೀಡಿಯೋಸ್ ನೋಡಿದ್ರೇ ಗೊತ್ತಾಗ್ತದೆ. ನಮ್ಮ ಈ ವರ್ಷದ ಫಸ್ಟ್ ಮಳೆ ಬಂದಾಗ ನೋಡಿ, ಇಲ್ಲಿ ಮಕ್ಕಳಂತೂ ತುಂಬ ಖುಷಿಯಿಂದ ಆಟಾಡಿದರು. ನಾನು ಮಕ್ಕಳನ್ನು ಹೇಗೆ ಬೆಳೆಸಿದ್ದೀನಿ ಅಂತ ಹೇಳಿದರೆ, ನನ್ನ ಮಕ್ಕಳಿಗೆ ಯಾವ ಮಳೆಗೆ ಚಂಡಿ ಆದರೂ ಏನೂ ಆಗಲ್ಲ.
ಯಾವ ನೀರಲ್ಲಿ ಆಟ ಆಡಿದರೂ ಏನಾಗೋದಿಲ್ಲ, ಯಾವ ಫುಡ್, ಯಾವ ಫ್ರೂಟ್, ಯಾವ ಐಸ್ ಕ್ರೀಮ್ ತಿಂದರೂ ಕೂಡ ಏನಾಗೋದಿಲ್ಲ. ಆ ರೀತಿಯಲ್ಲಿ ನಾನು ಮಕ್ಕಳನ್ನು ಬೆಳೆಸಿರುವಂಥದ್ದು. ಅಂದರೆ ನಾನು ಚಿಕ್ಕದ್ರಿಂದನೇ ಅವಕ್ಕೆ ಕೊಡುವಾಗಲೇ ತಣ್ಣೀರನ್ನೇ ಸ್ಟಾರ್ಟ್ ಮಾಡಿದ್ದು, ಬಿಸಿ ನೀರು ಕೊಡುವಂಥದ್ದು, ಬಿಸಿ ಬಿಸಿಯಾಗಿ ಕೊಡುವಂಥದ್ದು, ಅದೆಲ್ಲ ಏನು ಸಹ ಇಲ್ಲ. ಯಾವ ಮಳೆಯಲ್ಲಿ ಬೇಕಾದರೆ ಆಡಲಿ, ಎಷ್ಟು ಹೊತ್ತು ಬೇಕಾದರೆ ಆಡಲಿ, ಬಂದ ನಂತರ ನಾನು ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ತೀನಿ. ಯಾಕೆಂದರೆ ಬಾಡಿಯ ಟೆಂಪ್ರೇಚರ್ ಕೂಲ್ ಆಗಿರ್ತದೆ, ಐಸ್ ರೀತಿಯಲ್ಲಿ ಆಗಿರ್ತಾರೆ ಬಾಡಿ. ಆಗ ಆ ಒಂದು ಟೆಂಪ್ರೇಚರ್ ನಾರ್ಮಲೈಸ್ ಮಾಡಲಿಕ್ಕೋಸ್ಕರ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿದ್ರೆ ಆಯಿತು. ಮತ್ತು ಎಷ್ಟೊತ್ತು ಆಟ ಆಡಿದರೆ ಸಹ ನಾನು ಕೇರ್ ಮಾಡೋದಿಲ್ಲ. ಹಾಗೆ ಆಟ ಆಡ್ತಾ ಇದ್ದಾರೆ ಮಕ್ಕಳು. ಈ ರೀತಿ ಬೆಳೆಸಿದರೆ ಏನಾಗ್ತದೆ ಅಂತ ಹೇಳಿದರೆ ಮಕ್ಕಳಿಗೆ ಮುಂದೆ ಸ್ವಲ್ಪ ಮಳೆಗೆ ಚಂಡಿ ಆದ ಕೂಡಲೇ ಶೀತ ಆಗುವಂಥದ್ದು, ಬೇರೆ ನೀರು ಕುಡಿದ್ರೆ ಆಗದೇ ಇರುವಂಥ ಬಿಸಿ ನೀರೇ ಕುಡಿಬೇಕು, ಎಲ್ಲ ಕಡೆ ಹೋದಲ್ಲೆಲ್ಲ ಬಾಟಲನ್ನು ಕ್ಯಾರಿ ಮಾಡಬೇಕು, ಇದೆಲ್ಲ ನನಗೆ ಇಂಪಾಸಿಬಲ್. ಹಾಗಾಗಿ ನಾನು ಬೆಳೆಸುವಾಗನೇ ಆ ರೀತಿ ಬೆಳೆಸಿರೋದ್ರಿಂದ ಇವಕ್ಕೆಲ್ಲ ಏನಾಗೋದಿಲ್ಲ ಆಯಿತಾ. ಮತ್ತು ಹಾಲು ಕುಡಿದ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ. ನಮ್ಮ ಸಿಯಾನ್ 3-3.5 ವರ್ಷವರೆಗೆ ಹಾಲು ಕುಡ್ದಿರೋದ್ರಿಂದ ಅವನಿಗೆ ಒಳ್ಳೆ ಇಮ್ಯುನಿಟಿ ಪವರ್ ಕೂಡ ಇದೆ. ಹಾಗಾಗಿ ನಿಮ್ಮ ಮಕ್ಕಳನ್ನು ನೀವು ಯೋಚನೆ ಮಾಡಿ ನೆಕ್ಸ್ಟಿನ ಒಂದು ಜೀವನದಲ್ಲಿ ಅವರು ಒಳ್ಳೆಯದಾಗಿರಬೇಕು ಅಂತ ಇದ್ದರೆ ನಿಮಗೆ ಎಷ್ಟಾಗ್ತದೆ ಅಷ್ಟು ಅವರನ್ನು ಎಲ್ಲದಕ್ಕೆ ಎಕ್ಸ್ಪೋಸ್ ಮಾಡಿ ಬೆಳೆಸಿ. ಆಗ ನಿಮಗೆ ಕೂಡ ಒಳ್ಳೆಯದಾಗ್ತದೆ, ಮಕ್ಕಳಿಗೆ ಕೂಡ ಒಳ್ಳೆಯದಾಗ್ತದೆ. ಮತ್ತು ಕೆಲವರಂತೂ ತೀರಾ ಶುಗರ್ ಕೊಡದೇ ಇರುವಂಥದ್ದು, ಅಂದರೆ ಹೊರಗಡೆ ಹೋದಾಗ ಏನಾಗ್ತದೆ ಅಂತ ಹೇಳಿದರೆ ಮಕ್ಕಳಿಗೆ ನೀವು ಸ್ವಲ್ಪ ಕೂಡ ಸ್ವೀಟ್ ಕೊಡೋದೆ ಅಥವಾ ದಿನಕ್ಕೆ ಏನಾದರೂ ಒಂದೇ ಒಂದು ಐಟಮ್ ಚಿಕ್ಕದಾಗಿ ಸ್ವಲ್ಪ ಕೊಡೋದಂತ ಇದ್ದರೆ ಹೋದಲ್ಲಿ ಮಕ್ಕಳು ಯಾರ್ದಾದ್ರೂ ಮನೆಗೆ ಹೋದಲ್ಲಿ ಅಥವಾ ನೆಕ್ಸ್ಟ್ ಅವರು ಹೊರಗೆ ಹೋದಲ್ಲಿ ಅವರಿಗೆ ಆಸೆ ಜಾಸ್ತಿಯಾಗಿ ಉಂಟಲ್ಲ, ಏನೋ ಒಂದು ರೀತಿಯಲ್ಲಿ ಮಾಡಿ ಅಂದರೆ ಯಾವುದಾದ್ರೂ ಒಂದು ನೆಂಟರ ಮನೆಗೆಲ್ಲ ಹೋದಾಗ ಏನಾದ್ರು ತಿನ್ನಲಿಕ್ಕೆ ಕೊಟ್ಟರೆ ತುಂಬ ಗಬ ಗಬ ತಿನ್ನುವಂಥದ್ದು, ಕೈಯಲ್ಲೆಲ್ಲ ತೆಕ್ಕೊಳ್ಳುವಂಥದ್ದು, ಆ ರೀತಿಯಲ್ಲೆಲ್ಲ ಮಾಡ್ತಾರೆ. ಮಕ್ಕಳ ನೇಚರ್ ಅದು. ಬಟ್ ಸ್ಟಿಲ್ ತುಂಬ ಇದು ಮಾಡಿಡುವಂಥದ್ದು ಕೂಡ ಅಗತ್ಯ ಇಲ್ಲ. ಅವರ ಒಂದು ಲೈಫನ್ನು ಅವರಿಗೆ ಸ್ವಲ್ಪ ಎಂಜಾಯ್ ಮಾಡಲಿಕ್ಕೆ ಕೂಡ ಬಿಡಬೇಕು. ಜಾಸ್ತಿ ಓವರ್ ಪ್ರೊಟೆಕ್ಷನ್ ಕೊಟ್ಟರೆ ಪ್ರಾಬ್ಲಮ್ ಆಗುವಂಥದ್ದು. ಇದು ನನ್ನ ಒಪಿನಿಯನ್ ಆಯಿತಾ. ಸೊ ಇಷ್ಟೇ ಇವತ್ತಿನ ಒಂದು ಸಿಂಪಲ್ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಒಂದು ಕಾಮೆಂಟನ್ನು ಮಾಡಿ. ನಿಮ್ಮ ಕಾಮೆಂಟನ್ನು ಓದಿದ ಕೂಡಲೇ ನಾನು ರಿಪ್ಲೈ ಮಾಡ್ತೇನೆ ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.